ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಇವನು ಮಂಪರು ಪರೀಕ್ಷೆಗೊಳಪಡಿಸಿ ಯಾರನ್ನ ದೂರುದಾರನ್ನ. ಅದು ಜೊತೆಗೆ ಸಮೀರ್ ಮಹಮ್ಮದ್ದು, ತಿಮ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು, ನಂಬಿಕೆ ಗಟ್ಟಿ ಇತ್ತು, ಉಳ್ಕೊಂಡ್ರು. ಬೇರೆ ಯಾರ್ದಾರ ಬಗ್ಗೆ ಹೀಗೇನಾರು ಅಪಪ್ರಚಾರ ಮಾಡಿದ್ರೆ ಅವರಿಗೆ ಆತ್ಮಹತ್ಯೆ ಮಾತ್ರ ದಾರಿಯಾಗತ್ತೆ. ಹೇಳಿ, ಈ ಥರ ಅಪಪ್ರಚಾರ ಮಾಡಿದ್ರೆ ಏನೋ ಇರ್ಬೋದು ಅನ್ನುವಂಥ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ, ಆ ಥರದ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ ಇವೆಲ್ಲ ನಡೆಸಿದ್ದಾರೆ. ಇದ್ರ ಬಗ್ಗೆ ನಮಗೆ ಅನುಮಾನ ಇರತಕ್ಕಂಥದ್ದು ಸರ್ಕಾರದ ನಡೆ ಆರಂಭದಲ್ಲಿ ಅದು ಅನುಮಾನ ಹುಟ್ಟಿಸೋ ರೀತಿಯಲ್ಲೇ ನಡ್ಕೊಳ್ತು ಸರ್ಕಾರ.